ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಸೋಮವಾರ 3 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ 14ನೇ ವಚನ. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಮಾಡುವಂಥ ಎಲ್ಲ ಕೆಲಸವನ್ನು ಪ್ರೀತಿಯಿಂದ ಮಾಡುವುದೇ ಆದರೆ ಎಲ್ಲ ಕಾರ್ಯವೂ ಸಫಲವಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲವನ್ನು ಪ್ರೀತಿಯಿಂದ ಮಾಡಿರಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥದವರಿಗೆ ಬರೆಯುವಂಥ ಈ ಮೊದಲನೇ ಪತ್ರಿಕೆಯಲ್ಲಿ ವ್ಯಕ್ತಿಗಳು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಅನೇಕ ಸವಾಲುಗಳಲ್ಲಿರುವಾಗ ಯಾವ ರೀತಿಯಾಗಿರಬೇಕೆಂಬುದಾಗಿಯೂ, ಪ್ರೀತಿಯಲ್ಲಿ ನಾವು ಎಲ್ಲ ಕಾರ್ಯವನ್ನು ನೋಡಬೇಕೆಂಬುದಾಗಿ ಮಾಡಬೇಕೆಂಬುದಾಗಿಯೂ, ಮತ್ತು ವಿಶೇಷವಾಗಿ ಸಭೆಯಲ್ಲೂ ಅನೇಕ ರೀತಿಯಾದಂಥ ಸವಾಲುಗಳಿರುವಾಗ ಯಾವ ರೀತಿಯಲ್ಲಿ ಪ್ರೀತಿಯಿಂದ ಎಲ್ಲವನ್ನು ಬಗೆಹರಿಸಿಕೊಳ್ಳಬೇಕೆಂಬುದಾಗಿ ಹೇಳುತ್ತಾ, ಕಡೆದಾಗಿ ಯಥಾರ್ಥವಾಗಿದ್ದು ದೇವರ ವಾಕ್ಯದನ್ನು ಆಧಾರ ಮಾಡಿಕೊಂಡು ಎಚ್ಚರವಾಗಿದ್ದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದಾಗಿ, ಶೂರರಾಗಿರಬೇಕೆಂಬುದಾಗಿ ಹೇಳುತ್ತಾ, ನೀವು ಮಾಡುವಂಥದ್ದೆಲ್ಲವನ್ನು ಪ್ರೀತಿಯಿಂದ ಮಾಡಿರೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ಯಾವುದೇ ಕಾರ್ಯವಾಗಲಿ ನಾವುಗಳು ಪ್ರೀತಿಯಿಂದ ಅದನ್ನು ಮಾಡುವಂಥದ್ದು ಅಗತ್ಯ. ಕರ್ತನಲ್ಲಿ ಪ್ರಿಯರೇ, ಸೇವೆಯಲ್ಲಿಯೂ ಮನೆಯಲ್ಲಿಯೂ ಸಂಬಂಧಗಳಲ್ಲಿಯೂ ಮಾಡುವಂಥದ್ದೆಲ್ಲವನ್ನು ಪ್ರೀತಿಯಿಂದ ಮಾಡುವುದಾದರೆ ಅದ್ಭುತವಾದಂಥ ಅನುಭವ ಅನುಭವಿಸುತ್ತೇವೆ. ಇದೇ ಪೌಲನು ಹೇಳುವುದು. ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಒಬ್ಬರು ಕೆಲಸವನ್ನು ಮಾಡುವಂಥದ್ದು ಅವರಿಗೆ ಹಣ ಬೇಕೆಂಬುದಾಗಿ, ಒಬ್ಬರು ಕುಟುಂಬದಲ್ಲಿ ಯಾವುದೇ ಕಾರ್ಯ ಮಾಡುವಂಥದ್ದು ಅದು ಅಗತ್ಯ ಇದೆ ಎಂಬುದಾಗಿ, ಹೀಗೆ ಪ್ರತಿಯೊಂದನ್ನು ನಾವು ಮಾಡುವಾಗ ಅದು ಜವಾಬ್ದಾರಿ, ಅದು ನಾವು ಮಾಡಬೇಕಾದಂಥ ಕಾರ್ಯ, ಅದು ನಮಗಿರುವಂಥ ಒಂದು ಹೊಣೆ, ಹೀಗೆ ಹಲವಾರು ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ನಾವು ಮಾಡತೊಡಗಿದ್ದೇವೆ. ಆದರೆ ನಾವು ಮಾಡುವಂಥ ಕಾರ್ಯಗಳು ಪ್ರೀತಿಯಿಂದ ಮಾಡುವಾಗ ಎಲ್ಲವೂ ಬದಲಾಗಲಿಕ್ಕೆ ಸಾಧ್ಯ ಉಂಟು. ಕುಟುಂಬದಲ್ಲಿ ನಾವು ಮಾಡುವಂಥದ್ದು ಬರೀ ಮಾಡಬೇಕೆಂಬುವಂಥ ಜವಾಬ್ದಾರಿಯಿಂದಲ್ಲದೆ ಪ್ರೀತಿಯಿಂದ ಮಾಡುವುದಾದರೆ ಎಲ್ಲವೂ ಬದಲಾಗುತ್ತದೆ. ನಾವು ಸಮಾಜದಲ್ಲಾಗಲಿ ಅಥವಾ ಸಭೆಯಲ್ಲಾಗಲಿ ಮಾಡುವಂಥ ಕಾರ್ಯ ಅದು ಏನೇ ಇದ್ದರೂ ಪ್ರೀತಿಯಿಂದ ಮಾಡಿದರೆ ಖಂಡಿತವಾಗಿ ಅದ್ಭುತಗಳನ್ನು ಅನುಭವಿಸ್ತೇವೆ. ನಾವು ಎಲ್ಲ ಸ್ಥಳದಲ್ಲಿಯೂ ಮಾಡುವಂಥ ಎಲ್ಲ ಕಾರ್ಯವನ್ನು ಪ್ರೀತಿಯಿಂದ ಮಾಡೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಪ್ರೀತಿ ನಮ್ಮಲ್ಲಿ ತುಂಬಿಸು. ಪ್ರೀತಿಯಿಂದ ಎಲ್ಲವನ್ನು ಮಾಡುವಂತೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.